ಬಡವರ ಮನೆಗೆ ಅನ್ನ ಕೊಡ್ರೋ ಕಾಂಗ್ರೆಸ್ಸಿಗರೇ ಅಂತ ಹೇಳಿದ್ರೆ, ಬಡವರ ಮನೆಗೆ ಅನ್ನ ಕೊಡಿ ಮನೆ ಆಳ ಕಾಂಗ್ರೆಸ್ ಅವರೇ ಅಂತ ಹೇಳಿದ್ರೆ, ಬಡವರ ಮನೆಗೆ ಕನ್ನ ಹಾಕದಂಥ ಕಾಂಗ್ರೆಸ್ ಅವರು. ಇದು ನುಡಿದಂತೆ ನಡೆದ ಸರ್ಕಾರ ಅಲ್ಲ, ಸಿಕ್ಕಲ್ಲಿ ಕಮಿಷನ್ ಹೊಡೆಯುವಂಥ ಸರ್ಕಾರ ಇದು. ರಾಜೀವ್ ಗಾಂಧಿ ವಸತಿ ಯೋಜನೆ ಇರ್ಬೋದು, ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು, ದೇವರಾಜ ಅರಸು ವಸತಿ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಹೌಸಿಂಗ್ ಬೋರ್ಡ್ ಆಗಿಲ್ಲ, ಕಲೆಕ್ಷನ್ ಬೋರ್ಡ್ ಔಟಿದೆ. ಅದು ಹೌಸಿಂಗ್ ಬೋರ್ಡು ಕಲೆಕ್ಷನ್ ಬೋರ್ಡ್ ಇವತ್ತು. ಮನಿ ಕೊಟ್ಟರೆ ಮನೆ, ಹೊಸ ಸ್ಲೋಗನ್ ಈಗ. ಹೌಸಿಂಗ್ ಬೋರ್ಡ್ ಹೊಸ ಸ್ಲೋಗನ್ ಅಂದರೆ ಮನಿ ಕೊಟ್ಟರೆ ಮನೆ ಅನ್ನೋ ಹೊಸ ಸ್ಲೋಗನ್ನನ್ನು ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ವಸತಿ ಯೋಜನೆಗೆ ಮೊನ್ನೆ ತಾನೇ ಸಿದ್ದರಾಮಯ್ಯನವರ ಈ ಟಿಪ್ಪು ಸಂಸ್ಕೃತಿ ಏನಿದೆ, ಟಿಪ್ಪುವಿನ ವಂಶಜರ ಥರ ಏನು ಕರ್ನಾಟಕ ಸರ್ಕಾರ ಔಟಿದೆ, ಅವರು ವಸತಿ ಯೋಜನೆಗೆ ಮೊನ್ನೆ ಮುಸ್ಲಿಮರಿಗೆ 15% ಮೀಸಲಾತಿಯನ್ನು ಕೊಟ್ಟರು. SC STಗಳಿಗಿರ್ಬೋದು, ಹಿಂದುಳಿದವ್ರದ್ದು ಅವ್ರನ್ನೆಲ್ಲ ಕಡೆಗಣಿಸಿ 15% ವಸತಿ ಯೋಜನೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ. ಹಿಂದೂಗಳಿಗೇನು ಅಂತ ಹೇಳಿದ್ರೆ 60% ಕಮಿಷನ್. ಹಿಂದೂಗಳ ಹತ್ರ 60% ಕಮಿಷನ್ನು, ಮುಸ್ಲಿಮರಿಗೆ 15% ಮೀಸಲಾತಿ. ಇವತ್ತು ವಸತಿ ಇಲಾಖೆ ಏನಕ್ಕಿದೆ ಅಂತ ಹೇಳಿದ್ರೆ, ಸಾಹುಕಾರಗಳಿಗೆ ಸೈಟ್ ಹಂಚೋದಕ್ಕಲ್ಲ ವಸತಿ ಇಲಾಖೆ ಇರೋದು. ಆ ಯೋಜನೆ ಇಲ್ಲ. ಬಡವರಿಗೆ ಮನೆ ಕೊಡಬೇಕು, ನಿರ್ಗತಿಕರಿಗೆ ಮನೆ ಕೊಡಬೇಕು, ಹಿಂದುಳಿದ ವರ್ಗದವರಿಗೆ ಮನೆ ಸಿಗಬೇಕು ಅಂತೇಳಿ ಈ ಒಂದು ವಸತಿ ಇಲಾಖೆ ಇರೋದು. ಇವತ್ತು ಆ ವಸತಿ ಇಲಾಖೆ ಒಳಗಡೆ, ಆ ವಸತಿ ಇಲಾಖೆ ಮಾಡಿದಾರಲ್ಲ, ವಸತಿ ಇಲಾಖೆ ಒಳಗಡೆ ರಕ್ತ ಹೀರುವಂಥ ಜಿಗಣೆಗಳು ಸೇರ್ಕೊಂಬಿಟ್ಟಿದೆ. ರಕ್ತ ಹೀರುವಂಥ ಜಿಗಣೆಗಳು. ಅವರು ಒಂದು ರೀತಿ ರಕ್ತವನ್ನು ಹೀರ್ತಾ ಇದ್ದಾರೆ ಇವತ್ತು. ಆ್ಯಕ್ಚುಲಿ ಬಡವರಿಗೆ ಮನೆ ಕೊಡಬೇಕು ಅಂತ ಇರೋದು. ಬಡವರಿಗೆ ಮನೆ ಕೊಡೋದಲ್ಲ, ಬಡವ್ರ ಮನೆಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಇವರು. ಆ್ಯಕ್ಚುಲಿ ಬಡವ್ರ ಮನೆಗಳಿಗೆ ಕೊಡಬೇಕು, ಅವ್ರಿಗೆ ಏನು ಲೋನಾ ಏನು ಮಾಡಿ ಅವ್ರಿಗೆ ಮನೆ ಒಳಗಡೆ ಸೇರಬೇಕು ಅಂತ, ಅದನ್ನೇ ಆ್ಯಕ್ಷನ್ ಮಾಡಿಬಿಟ್ಟಿದ್ದಾರೆ, ಸೇಲ್ ಥರ ಮಾಡಿಬಿಟ್ಟಿದ್ದಾರೆ. ಅವರು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಂದು 2 ವರ್ಷದ ಸಮರ್ಪಣಾ ಸಂಕಲ್ಪ ಸಮಾವೇಶ ಮಾಡಿದ್ರು. ಅದು ಸಂಕಲ್ಪ ಅಲ್ಲ, ಭ್ರಷ್ಟಾಚಾರದ ಸಮಾವೇಶ. ಅದು ಬಡವರನ್ನು ನಾಶ ಮಾಡುವ ಸಂಕಲ್ಪವನ್ನು ಮಾಡಿದ್ದಾರೆ ಇವತ್ತು. ವಸತಿ ಯೋಜನೆ ಅಂದರೆ, ವಸತಿ ಯೋಜನೆಗೆ ಅರ್ಜಿ ಬೇಡ, ಮುಖ್ಯಮಂತ್ರಿಗಳ ಮರ್ಜಿ ಇದ್ದರೆ ಸಾಕು. ಅರ್ಜಿ ಬೇಡ, ಮರ್ಜಿ ಇದ್ದರೆ ಸಾಕು. ನಾನು ಹಿಂದೆನೇ ಹೇಳಿದ್ದೆ ಇದನ್ನು, 60% ಕಮಿಷನ್ ಸರ್ಕಾರ ಇದು. ನಾನು ದಾಖಲೆ ಕೊಡ್ತೀನಿ ನಿಮಗೆ ಎಲ್ಲ. 60% ಕಮಿಷನ್ ಸರ್ಕಾರ ಅಂತ ನಾನು ಹಿಂದೆನೇ ಹೇಳಿದ್ದೆ. ಈಗ ಮೊನ್ನೆ ಅಬ್ಕಾರಿ ಇಲಾಖೆ ಆಯಿತು, ವಾಲ್ಮೀಕಿ ನಿಗಮ ಆಯಿತು, ಲೂಟಿ, ಅಫಿಷಿಯಲ್ಲಾಗಿ ಲೂಟಿ ಮಾಡಿರೋದು ಈಗಾಗಲೇ ಮಾಧ್ಯಮದಲ್ಲೂ ಬಂದಿದೆ, ಜನಗಳ ಮಧ್ಯೆನೂ ಇದೆ, ತನಿಖೆಗಳು ನಡೀತಾ ಇದೆ, ಜೈಲಿಗೂ ಹೋಗಿದ್ದಾರೆ ಮಂತ್ರಿಗಳು. ಇಷ್ಟೆಲ್ಲ ಆದಮೇಲೂ ಕೂಡ ಇವತ್ತು ಒಂದಾದ ಮೇಲೆ ಒಂದು ಇಲಾಖೆಗಳು ಈ ಕಮಿಷನ್ ಉಸಾಲ ದಂಧೆಗಳಾಗ್ಬಿಟ್ಟಿದೆ.